ಬಿಡಬೇಡ. ಒಡಿ ಮಗ ಬಿಡಬೇಡ ಅವನ್ನ. ಕೊಡುವಜ್ಜಿ ಪಾಪಿ ಮಗನೇ. ನೀನು ಬಂದು ನನ್ನ ಮಾನ ಉಳಿಸಿದೆ ಪಕ್ಕನೆ ಬಂದು ನನ್ನ ಮಾನ ಉಳಿಸಿದೆ ಬಂದ. ಅದೇ ನಾನೇನ್ ಹೇಳಿದ್ದು? ಪಕ್ ಬಂದ ಅಂದ್ರೆ ಪಕ್ ಬಂದ ಅಂತ ಹೇಳಿಲ್ಲ. ತೊಂದ್ರೆ ಇಲ್ಲ, ಅಷ್ಟೇ ನಮ್ಮೊಳಗೆ ಅಲ್ಲ. ಹೌದು ಪಕ್ಕ. ಏನೆಲ್ಲ ಅಷ್ಟೊತ್ತಿಗೆ ಒಟ್ಟು ಸೇರ್ಕೊಂಡು ಏನು ಕಾಂಗ್ರೆಸ್ ಪ್ರಕಾರ ನೀತಿ ಮಾತಾಡ್ತಾ ಇದೆಯಲ್ಲ, ಏನಾಯ್ತು ನಿಮ್ಗೆಲ್ಲ? ಕೋಣ ಶಂಭು ಹೋರಿ ಮಾಪರ್ಯ ಏನ್ ಅರ್ಥ ಆಗುದಿಲ್ಲ ಇವನಿಗೆ. ಯಾರಿಗೆ ಹೇಳ್ತಾ ಇದ್ದೀಯಮ್ಮ? ನಿನಗೆ ಮತ್ತೆ ಏನಾಯ್ತು ಅಂತದ್ದು? ಈಗ ಏನಾಯ್ತು? ಅಮ್ಮ ಎಲ್ಲೋದ್ಲು ಅಂತ ಕೇಳಿದೆ ನನ್ನ ಮಕ್ಕಳಲ್ಲಿ. ಅಯ್ಯೋ ಅಮ್ಮ ಬಂದಿದ್ದಾರೆ, ಆಶೀರ್ವಾದ ನನ್ನಾಗೆ ಆಗು ಮಗ. ವಂದಿಸಿಕೊಂಡಿದ್ದೇನೆ. ನಿನಗೂ ಅಲ್ಲೇ ಉಂಟಲ್ವೇ ಅಮ್ಮ? ಇದು ಎಂತ ಆಶೀರ್ವಾದ ಅಮ್ಮ? ಏನ ಅಲ್ಲ, ಈ ಹುಳಿಗೆ ನನ್ನ ಹಾಗೆ ಆಗು, ನಿನಗೂ ಅಲ್ಲೇ ಉಂಟು. ಅಂದ್ರೆ ಮನೆ ಯಜಮಾಂತಿ ಆಗು ಅಂತ ಹೇಳಿದ್ ನಾನು. ಮತ್ತೆ ಇಬ್ಬರಿಗೂ ಬೇರೆ ಬೇರೆ ಕೊಡ್ಲಿಕ್ಕೆ ಇದ್ದೇನೆ. ಸತ್ಯನಾರಾಯಣ ಪೂಜೆದು ಪ್ರಸಾದವ ನಮಸ್ಕಾರ ಮಾಡುವುದು ಯಾಕೆ? ಒಳ್ಳೆ ರೀತಿಯಲ್ಲಿ ಒಂದು ಆಶೀರ್ವಾದ ಮಾಡಿದ್ರೆ ಒಳ್ಳೇದಲ್ವ ನನ್ನ ಮಕ್ಕಳಿಗೆ? ಮತ್ತೆ ನಾನೇನು ಕೆಟ್ಟದಾಗಿ ಆಶೀರ್ವಾದ? ಕೋಣ ಶಂಭು ಹೋರಿ ಬಾಪರ್ಯ ನಿಮ್ಮ ಅವ್ವನಿಗೆ ಹೇಳ್ತೀಯನ? ನಿಮ್ಮ ಅವ್ವನಿಗೆ ಹೇಳ್ತೀಯನ? ತಪ್ಪಾಯ್ತು ಅಮ್ಮ. ಏನ ಅಮ್ಮ, ನಾವೆಲ್ಲ ಒಟ್ಟಾಗಿ ಮಾತಾಡ್ತಾ ಇದ್ದು ಸತ್ಯ. ಆದ್ರೆ ಏನು ಬ್ರಹ್ಮಕಲಶದ ಬಗ್ಗೆ? ಇಲ್ಲಪ್ಪ, ಆ ವಿಶೇಷದ ಕುರಿತಾಗಲ್ಲ. ಇಂದು ಏನು ಗೊತ್ತಂತ ವಿಶೇಷ? ಏನು? ಇದು ನನ್ನ ಅಳಿಯ ಶ್ರೀಕಾಂತ ಬರ್ತಾ ಇದ್ದಾನೆ. ಎಲ್ಲಿಗೆ? ನಮ್ಮ ನಾಡಿಗೆ. ಏನಾಯ್ತಮ್ಮ? ಅವನು ಪ್ರಾಯಕ್ಕೆ ಬಂದ ಹುಡುಗ, ನಮ್ಮನೆಯಲ್ಲಿ ಇಬ್ರು ಪ್ರಾಯಕ್ಕೆ ಬಂದ ಹುಡುಗಿಯರಿದ್ದಾರೆ ದೇವ್ರೆ. ಇವನಿಗೇನು ಅರ್ಥ ಆಗುದಿಲ್ಲ. ಕೋಣ ಶಬ್ಬು ಬೋರಿ ಅಮ್ಮ, ಅಳಿಯ ಶ್ರೀಕಾಂತ ಬರ್ತಾ ಇದ್ದಾನೆ. ಯಾರು ಶ್ರೀಕಾಂತ? ಶ್ರೀಕಾಂತ ಶ್ರೀಕಾಂತು ಮದುವೆಯಾಗಿಯೇ ಬರ್ತಾ ಇದ್ದಾನೆ. ಮದುವೆ ಆಗಿದೆ, ಇನ್ನೇನ್ ತೊಂದ್ರೆ ಇಲ್ಲ ಬಿಡಿ. ಇಲ್ಲದ್ರೆ ಯಾರನ್ನು ನಂಬಲಿಕ್ಕೆ ಅವನ ಬರ ನಿರೀಕ್ಷೆಯಲ್ಲಿಯೇ ನಾನಿದ್ದೇನೆ ಅಮ್ಮ. ಆಯ್ತು ನಾ ಮತ್ತದೇ ಮನೆ ಬಂದ ಅಂತ ಹೆದರಿಕೆ. ನಮೋ ನಮಃ. ಒಳ್ಳೇದಾಗ್ಲಿ ಶ್ರೀಕಾಂತ್, ಒಳ್ಳೇದಾಗ್ಲಮ್ಮ. ಇವರು ನಮ್ಮ ಮಾವ ಸಾಕೇತರಾಯರು. ಓ, ಸೋಂಕೇತರಾಯರು. ಸೋಂಕೇತ ಅಲ್ವಾ? ಸಾಕೇತರಾಯರು. ಸಾಕೇತರಾಯ ಸ್ವಾಮಿ. ಯಾರಿವ? ಇವ ನನ್ನ ಆತ್ಮೀಯ ಮಾರುತಿ ಎನ್ನುವ ಹಾಗೆ. ಅವನ ಬಗ್ಗೆ ಹೇಳುವುದಿದ್ರೆ ನಮ್ಮ ವಿಷಯ ಅವ್ರಿಗೆ ಗೊತ್ತಾಗೋದು ಬೇಡ. ಮಾರುತಿ ಹೌದು. ತ್ರೇತಾಯುಗದಲ್ಲಿ ರಾಮನಿಗೊಬ್ಬ ಭಕ್ತ ಇದ್ದಾನೆ ಅಂತ ನಾವು ಕೇಳಿದ್ದೇವೆ. ಮಾರುತಿ, ವೀರಾಂಜನೇಯ, ಹನುಮಂತ. ನಿನ್ನ ಹೆಸರು ಮಾರುತಿಯೋ? ಅದು ಯುಗದ್ದು ಹೋದ್ರೆ ಸಂಬಂಧ ಇರೋದಿಲ್ಲ ಸ್ವಾಮಿ. ಹೆಸರಿಗೂ ವ್ಯಕ್ತಿಗೆ ಸಂಬಂಧ ಇರ್ತದ. ಹಾಗೆ ಹೌದು ಅಂತಾದ್ರೆ ನಿಮ್ಮ ಹೆಸರೇನು? ಸಾಕೇತರಾಯ. ಸಾಕೇತ ಅಂತ ಹೇಳುವುದೆಲ್ಲಿಗೆ? ಅಯೋಧ್ಯೆಗೆ ಉಂಟು. ನೀವು ಗ್ರಾಮಾಧಿಕಾರಿ ಸಾಕೇತರಾಯರ? ಹೌದು. ಸಂಬಂಧ ಉಂಟದ? ತಮ್ಮ ಮುಂದೆ ಹೋಗುದೇ ನಿಮ್ಗಾಗುದಿಲ್ಲ ಮತ್ತೆ. ಇರ್ಲಿ, ಇವ್ರು ಸಾಕೇತರಾಯರು ಅಂತ ಆಯ್ತು. ಅವರು ನನ್ನ ಮಕ್ಕಳು ನರ್ಮದಾ ಗೋದಾವರಿ. ಓ, ನೀರು ಮತ್ತು ಗೋದಿರವೆ ಅದಲ್ವಾ? ಗೋದಿರವೆ ತಿಂದು ತಿಂದು ಉದ್ದಿನ ಒಡೆ ತರ ಆಗಿದ್ದೀರಿ. ನರ್ಮದಾ ಗೋದಾವರಿ ಅವರಿಬ್ಬರು. ಇನ್ನು ಹೇಳುದೇ ಬೇಡ. ನನ್ನ ಗ್ರಾಚಾರ ಮನೆ ಪ್ರವೇಶ ಮಾಡಿ ಮೊದಲು ನೋಡಿದ್ದೆ ಈ ಮುಖ. ಇವರ ಸಿಡಿ ವ್ಯವಸ್ಥೆ ಆಯ್ತು ನಮಗೆ. ಏ ಹನುಮಂತ, ಈ ಮನೆಯ ಮೂಲ ಪಂಚಾಂಗವೇ ನಾನು. ಮೂಲ ಬುಡುವೆ ನೀವು. ನಾನು ಅದಕ್ಕೆ ಹೇಳಿತ್ತು ಮೂಲ ಬುಡ ಸಾವುದು ಹೋಗಿದೆ ಅಂತ.
ಮಾತಾಡ್ತಾನೆ. ಬಹಳ ಸಂತೋಷವಾಯ್ತಪ್ಪ. ವಿಚಾರವನ್ನು ಕೇಳದೆ ಈ ಸಿಂಧು ಗ್ರಾಮದ ಗಡಿ ರಕ್ಷಣೆಗೆ ಬರ್ತಾ ಇದ್ದೀಯಾ ಅನ್ನುವುದಾಗಿ. ಹೌದೌದು. ಹಾಗಾಗಿ ನಿನ್ನನ್ನು ಸ್ವಾಗತಿಸಬೇಕು ಅನ್ನುವುದಾಗಿ ನಾವೆಲ್ಲವರು ನಿನ್ನ ಪರದೀಕ್ಷೆಯಲ್ಲಿ ನಾವು ಇದ್ದವರು. ಓ, ಕೇವಲ ಗಡಿ ರಕ್ಷಣೆ ಮಾತ್ರ ನಮ್ಮ ಉದ್ದೇಶ ಅಲ್ಲ. ಇಲ್ಲಿರುವಂತಹ ಪ್ರಾಚೀನ ಭವನವನ್ನು ನೋಡಿಕೊಳ್ಳಬೇಕು ಎನ್ನುವ ಹಾಗೆ ಮಹಾರಾಜರಿಂದ ಆದೇಶವನ್ನು ಪಡೆದು ಬಂದವ. ಬಹಳ ಸಂತೋಷ. ಅದ್ರ ವಿಚಿತ್ರ ಏನು ಗೊತ್ತುಂಟ? ಏನು? ಬರುತ್ತಿದ್ದಂತೆ ಭವನವನ್ನ ಕಂಡು ಅದರ ಬಗ್ಗೆ ವಿಚಾರಿಸುವುದಕ್ಕೆ ಮುಂದಾದ್ರೆ ಯಾರೂ ಆ ವಿಷಯವನ್ನ ಹೇಳುವುದಕ್ಕೆ ಸಿದ್ಧರಿಲ್ಲ. ಏನಪ್ಪ ಅದು? ಹಾಗಾಗಿ ಅಲ್ಲಿಯೇ ಉಳಿದುಕೊಳ್ಳಬೇಕು ಎನ್ನುವ ತೀರ್ಮಾನದೊಂದಿಗೆ ಪ್ರಾಚೀನ ಭವನದ ವಿಷಯವನ್ನ ಕೇಳಿ ತಿಳಿದುಕೊಳ್ಳಬೇಕು ಎನ್ನುವ ಸಲುವಾಗಿ ಇಲ್ಲಿಯವರೆಗೆ ಬಂದವರು ನಾವು. ಅಂದ್ರು ಆ ಭವನವನ್ನ ಕಂಡಾಗ ಒಂದು ವಿಸ್ಮಯ. ಆ ಭವನ ಕಂಡ ಮೇಲೆ ಅವರು ಅಲ್ಲೇ ಉಳ್ಕೊಳ್ಬೇಕು ಅಂತ ಮನಸ್ಸಾಗಿದೆ. ಅಲ್ಲಿ ಕಾಣುವಂತ ಭವನ ಬೇಡಪ್ಪ ಶ್ರೀಕಾಂತ, ಬೇಡ. ಇದು ನೀವು ಹೇಳದ್ದಲ್ಲ, ಬರುವ ಬ್ರಾಹ್ಮಣರು ಹೀಗೆ ಹೇಳಿದ್ರು ಅಲ್ವಾ? ಬೇಡ ಬೇಡ ಅಂತ ಹೇಳಿ. ಮತ್ತೆ ಸ್ವಲ್ಪ ಬುದ್ಧಿ ಹೇಳಿ ಅವ್ರಿಗೆ. ಶ್ರೀಕಾಂತು, ನಾವು ತಿಳಿದ ಹಾಗೆ ಯಾವತ್ತು ಆ ಭವನದಲ್ಲಿ ಭೂತ ಪ್ರೇತಗಳ ಕಾಟ, ಬೊಬ್ಬೆ. ಆದ್ರಿಂದ ನಾವು ಆ ಕಡೆ ತಲೆ ಎತ್ತು ನೋಡುವುದೂ ಇಲ್ಲ, ತಲೆ ಇಟ್ಟು ಮುಳುಗುವುದೂ ಇಲ್ಲ. ಸತ್ಯ ಹೇಳುತ್ತಿದ್ದೇನೆ, ಆ ಭವನ ಅಂತ ಹೇಳುವುದು ನಿನಗೆ ಬೇಡಪ್ಪ ಶ್ರೀಕಾಂತ, ಬೇಡ. ಎಲ್ಲರೂ ಈ ವಿಷಯದಲ್ಲಿ ಭೂತ ಪ್ರೇತಗಳ ಬಗ್ಗೆ ಕಲ್ಪನೆಯನ್ನು ಇಟ್ಟುಕೊಂಡು ಮಾತಾಡ್ತಾ ಇದ್ದೀರಿ. ಹಾಗಂತ ಭೂತ ಪ್ರೇತಗಳ ಬಗ್ಗೆ ನಮಗೆ ಆ ಭ್ರಮೆ ಎನ್ನುವುದು ನಮ್ಮ ಪಾಲಿಗೆ ಇಲ್ಲವೇ ಇಲ್ಲ. ನಾವು ಈಗ ಮುಂದುವರೆದ ಕಾಲಘಟ್ಟದಲ್ಲಿದ್ದೇವೆ. ಹೀಗಿರುವಾಗ ಭೂತ ಪ್ರೇತ ಇದು ಯಾವುದು ನಮ್ಮನ್ನ ಬಾಧಿಸ್ಲಿಕ್ಕಿಲ್ಲ ಎನ್ನುವಂತಹ ನಂಬಿಕೆ ಇಲ್ಲ ಅಂತ ಹೇಳುದು. ಹಾಗಾಗಿ ನಾವು ಅಲ್ಲಿಯೇ ಉಳಿದುಕೊಳ್ಳುವಂತ ವಿಚಾರ ಮಾಡಿದ್ದೇವೆ. ಯಾರು ಏನೇ ಹೇಳಲಿ, ನನಗಂತೂ ಆ ಭವನ ಬಿಟ್ಟಿರುವುದಕ್ಕೆ ಖಂಡಿತ ಮನಸ್ಸಿಲ್ಲ. ಆ ಭವನ ಬಿಡ್ಲಿಕ್ಕೆ ನಿಮಗೆ ಮನಸ್ಸಿಲ್ಲ ಅಂತ. ನನಗೆ ಜೀವ ಬಿಡ್ಲಿಕ್ಕೂ ಮನಸ್ಸಿಲ್ಲ. ಏ ಪುಣ್ಯಾತ್ಮ, ಜೀವ ನೀವ್ಯಾರಿಗೆ ಬಿಡುದು? ನಾ ಬಿಡುದು ಬೇಡ, ಅದು ತಕೊಂಡು ಹೋಗ್ತದೆ. ಹಾಗಲ್ಲ, ಈಗ ನಾವು ಮಾತ್ರ ಇದ್ರೆ ಅಲ್ಲಿ ಭಯ ಭೂತ ಅಂತ ಹೇಳುದಲ್ವಾ? ನಾವೆಲ್ಲರೂ ಜೊತೆಯಾಗಿ ಆ ಮನೆಯಲ್ಲಿರೋಣ. ಅಲ್ಲಿಯೇ ಒಟ್ಟಿಗೆ ಬಂದಿದ್ದೀವಿ. ನನಗೇನೋ ತಿಳಿದ ಹಾಗೆ ಹೇಳಿದ್ದೇನೆ. ನನ್ನ ಮಾತಿನ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂತ ಆದ್ರೆ ಹಳೆ ತಲೆ ಒಂದುಂಟು. ನಮ್ಮ ಅಮ್ಮನ ಬೇಕಿದ್ರೆ ಕೇಳು. ಹೇಳಿ ನೀವು ಹೇಳಿ. ಮಗ, ಅಲ್ಲಿ ಒಂದು ಪ್ರೇತ ಸಂಚಾರ ಉಂಟು ಅಂತ ಹೇಳಿಲ್ವಾ? ಈಗಲೂ ಅಮಾವಾಸ್ಯೆ ಹುಣ್ಣಿಮೆ ಬರುವಾಗ ಒಂದು ಭೀಕರವಾದಂತ ಸ್ವರ ಕೇಳ್ತದೆ. ರಾತ್ರಿ ಇಡೀ ಮಲಗಿದಲ್ಲಿ ಆ ಪ್ರೇತವನ್ನು, ಬಹಳ ಹಿಂದಿನ ಕಾಲದ ಪ್ರೇತ, ಬಹಳ ವರ್ಷಗಳ ಹಿಂದೆ ಒಬ್ಬ ಮಹಾರಾಜನಿಗೆ ಅದು ಉಪದ್ರ ಕೊಡ್ತಾ ಇತ್ತು ಅಂತೆಲ್ಲ. ಅಂತ ಪ್ರೇತ ಬಾಧೆ ಉಂಟು ನೀವು ಹಚ್ಚಿ ಹೇಳದ್ಮೇಲೆ ಮಾತು ಸತ್ಯ. ಯಾರು ಹೋಗುದು ಬೇಡವಾ? ಸ್ವಲ್ಪ ನಿಲ್ಲ. ಯಾರು ಏನೇ ಹೇಳಿ ನಾವ್ ಇಷ್ಟೇ ಜನ ಉಳಿಯುವುದಿದ್ರೆ ಹೆದರಿಕೆ ಅಂತ ಆಯ್ತು. ನಮ್ಮ ಮಾವನು ಅಲ್ಲಿಯೇ ಬಂದು ಉಳಿತಾನೆ, ಅಂದ್ರೆ ಎಲ್ಲರೂ ಅಲ್ಲಿಯೇ ಉಳಿಯುವುದು. ಗೊತ್ತಾಯ್ತಲ್ಲ? ಅಂದ್ರೆ ನಾವು 3 ಜನ ಮಾತ್ರ ಹೋಗುದಲ್ಲ, ನಿಮ್ಮನ್ನೆಲ್ಲ ತಕೊಂಡೇ ಹೋಗ್ಬೇಕಂತ. ಎಲ್ಲಿಗೆ ತಕೊಂಡು ಹೋಗುದಾ? ಹಾಗಲ್ಲ ಮಾವಯ್ಯ, ನೀವು ಇಲ್ಲಿರುವವರು ತಾನೆ. ಇಲ್ಲಿ ಇರುವಂತ ಬ್ರಾಹ್ಮಣರ ಕುರಿತಾಗಿ ಪುರೋಹಿತರ ಬಗ್ಗೆ ನಿಮಗೆ ವಿಶೇಷವಾಗಿ ಗೊತ್ತಿದೆ. ಅವರಲ್ಲಿ ಪೂಜೆ ಪುನಸ್ಕಾರ ಮಾಡಿದ್ರೆ ಭೂತ ಹೋಗುದಿಲ್ವಾ? ನಮ್ಗಿರ್ಲಿಕ್ಕೆ ಅನುಕೂಲ ಆಗುದಿಲ್ವಾ? ಗಂಡಂತಿಬ್ರು ಇಲ್ಲ ಅಂತಲೇ ಹೇಳುವುದು. ನಮಗೆ ಉಂಟು ಅಂತ ನಮ್ಗೆ ಇದು ಅಂತ ಕೆಲಸ ಮಾಡುವ. ಜನಸಂಚಾರ ಹೆಚ್ಚಿದ್ರೆ ಮೊದಲ ಇರುವುದಿಲ್ಲ ಅಂತ ನಾವು ಕತೆ ಕೇಳಿದ್ದೇವೆ. ನಾವೆಲ್ಲರೊಟ್ಟಿಗೆ ಹೋಗುವ ಮೊದಲು ಒಂದು ಕಾರ್ಯ ಉಂಟು ನೋಡಿ, ಗಣಮ ತಣ್ಣ ಕತೆ ಎಲ್ಲ ಮಾಡ್ಕೊಂಡು ಅದಕ್ಕೆ ಕೆಲಸ ಮಾಡಿ. ಉಳಿಬೇಕು ಅಂತಾದ್ರೆ ನೀವು ಪೂಜೆ ಆಗಲೇಬೇಕು. ನೀವು ಪುರೋಹಿತರ ಮನೆಗೆ ಹೋಗಿ. ಸರಿ ಅಜ್ಜಿ ನಿಮ್ ದಾರಿ ಗೊತ್ತುಂಟಲ್ಲ? ಈಗ ದಾರಿ ಗೊತ್ತುಂಟು. ಹೋಗಲಿ ಹೋಗು. ನಾವು ನಾನು ಬ್ರಾಹ್ಮಣರ ಮನೆಗೆ ಹೋಗ್ತೇನೆ, ನೀನು ಎಲ್ಲವರನ್ನು ಕರ್ಕೊಂಡು ಆ ಭುವನಕ್ಕೆ ಹೋಗಿ. ಬರುವಾಗ ಒಂದು 7-8 ತಾಯ್ತ ಮಾಡಿಸ್ಕೊಂಡ್ ಬಾ ಮಗನೇ. ಕುತ್ತಿಗೆಗೆ ಒಂದು ಕಟ್ಬಿಡುವ. ಅದು ಮರಿಲಿಕ್ಕಿಲ್ಲಮ್ಮ, ನಾನು ಹೋಗಿ ಬರಲಮ್ಮ. ಆಯ್ತು ಮಗನೇ. ಚಂದ ಆ ಕಣ್ಣು, ಹೋಗ ತುಂಟ. ಅಲ್ಲಿ ನಿಮಗೆ ಅಂತ ಆಯ್ತು? ನಿಮಗೆ ನಾಚಿಕೆ ಆಗ್ತದೆ. ನಾಚಿಕೆಯ? ನೀವಂತ ಈ ಎರೆಹುಳ ಮೇಲೆ ಉಪ್ಪಿನ ಮಾಡುದು? ಹೋಗ. ಅಲ್ಲ ಅಜ್ಜಿ, ನನಗದಲ್ಲ. ನೀನ್ ಹೇಳಿಯಲ್ಲ ಕಣ್ಣು ಮೂಗು ಕಿವಿ ಎಷ್ಟು ಚಂದ ಉಂಟು ಅಂತ ಹೇಳಿ. ಅದನ್ನೇ 60 ವರ್ಷದ ಹಿಂದೆ ನೋಡ್ಬೇಕಿತ್ತು. ನಾನು ಒಳ್ಳೆ ಗುಂಡುಗೆ ಅಂತ ಹೇಳಿದ್ರೆ ಒಳ್ಳೆ ಸೌತೆಕಾಯಿ ತರ ಇದ್ದೆ ನಾನು. ಹೌದಾ? ಈಗ ಸ್ವಲ್ಪ 106 ಸಮಸ್ಯೆಯಿಂದ ಮುಖ ಎಲ್ಲ ಹೀಗಾಗಿದೆ ಬಿಟ್ಟರೆ ಚಂದವೇ. ಚಂದ
ಅಜ್ಜಿ ಏನೇ ಇರಲಿ ಈ ವಯಸ್ಸಲ್ಲಿ ಚಟುವಟಿಕೆ ಹೊಡೆದಾಗ ನನಗೂ ಸಂತೋಷ ಆಗ್ತಾ ಉಂಟು. ನಿಮ್ಮಲ್ಲಿ ನಾನು ಕೇಳುವುದು, ನಿಮ್ಮ ಮತ್ತು ನಿಮ್ಮ ಯಜಮಾನರ ಪ್ರಥಮ ಭೇಟಿ ಉಪವನದಲ್ಲ, ಮದುವೆ ಮಂಟಪದಲ್ಲ? ನಾಚಿಕೆ ಆಗ್ತದೆ. ರಾಜಕೀಯ ನಾವು ಸರಿ ಮುಖ ನೋಡಿದ ಒಂದು ಮದುವೆ ಮಂಟಪದಲ್ಲೇ. ಹೌದಾ? ಈಗೆಂತ ಆಯ್ತು? ಈಗ ಮಗ ಅವ್ರ ಸುದ್ದಿ ಹೇಳ್ಬೇಡ ಮಗ. ಯಾಕೆ? ಅವ್ರಿಲ್ಲ ಮಗ. ಅವ್ರ ಸುದ್ದಿ ಹೇಳಿದ್ರೆ ನನಗೆ ಇವತ್ತಿಗೂ ಒಂದ್ ಮುಷ್ಟಿ ಅನ್ನ ಸೇರುವುದಿಲ್ಲ ಮಗ. ಅವ್ರಿಗೆ ಅದು ಖುಷಿಯಾಗೈತ? ಎಂತ ಮಾತಾಡ್ತೀಯ ನೀನು? ತೆಗ್ ಪಾರ್ಸ್ಬಿಡುವೆ. ಅಂತ ಹೇಳಿದ್ರು. ಅವ್ರು ಸತ್ತೋದ್ರು ಮಗ. ಸತ್ತೋದ್ರ? ಅಯ್ಯೋ. ಅಂದ್ರೆ ಹಾಗಾಗಿ ನಿಮ್ಗೆ ಊಟ ಸೇರುವುದಿಲ್ಲ ಮಗ. ಊಟ ಮಾಡುವುದೇ ಇಲ್ವಾ? ಮಾಡುದಿಲ್ಲ ಅಂತ ಕೇಳಿದ್ರೆ ಮಾಡ್ತೀನಿ ಮಗ. ಹೇಗೆ? ಅವ್ರ ನೆನಪಾದಾಗ ವರ್ಷಕ್ಕೊಂದ್ಸಲ ಒಂದಿಷ್ಟು ಚಿತ್ರಾನ್ನ ಮಾಡ್ಕೊಂಡು, ಒಂದಿಷ್ಟು ಮೊಸರನ್ನ ಮಾಡ್ಕೊಂಡು, 4 ಅಂಬಡೆ ಮಾಡ್ಕೊಂಡು, 4 ಕೆಟ್ಟಂಬಡೆ ಮಾಡ್ಕೊಂಡು, 2 ಹೋಳಿಗೆ ಮಾಡ್ಕೊಂಡು, ಪಾಯಸ ಮಾಡ್ಕೊಂಡು, ಅವ್ರ ನೆನಪಿನಲ್ಲಿ ಚೂಟೂರೇ ಊಟ ಮಾಡ್ತಿದ್ದೆ ಬಿಟ್ರೆ ಮಗ. ಯಾವುದೇ ಕಾಲಕ್ಕೆ ಅವರಿಗೆ ನನಗೆ ನೆನಪಾಗೋದಿಲ್ಲ ಮಗ. ಅವ್ರನ್ನ ಕೆಟ್ಟ ಮಗ. ಇವೇ ಎಲ್ಲಿ ಸತ್ತೋದ? ಎಲ್ಲ ಹೆಂಗಕ್ಕೆ ಕಲಿಸೋ ಇವು. ಅದು ಪೂಜೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿದೆ. ಪ್ರಸಾದ ಕೊಡುವುದಾ? ಅಲ್ಲ, ಪ್ರಸಾದ ಕೊಟ್ಬಿಡಿ ಈಗ. ಕೊಡಿ, ಪ್ರಸಾದ ಕೊಡಿ. ಕೊನೆದ್ರು ಬಂದು ಅಕ್ಷರ ಖೋಲಿನ ಬೇಡ. ನಿಲ್ಲಿ ಹೋಮ ನೇಮವೆಲ್ಲ ಬೇಕೆ ಒಂದು ಹೆಮ್ಮ. ಸೊಲ್ಲ ಕೇಳಿ ಚರಡು ಬಲ್ಲ ನೋಡಿ ತಿಂದೇನೋ. ನೆಲೆ ಆಗ್ಬೇಕು. ನಮ್ಮ ಕೂಡು ಕುಟುಂಬ ಒಟ್ಟು ಸೇರಿದು ಬಹಳ ಕಷ್ಟದಿಂದ ವರ್ಷಕ್ಕೊಂದ್ಸಲ ಒಟ್ಟು ಸೇರಿದ್ದೇವೆ. ವಿಷಯ ಇದ್ರೆ 7 ಸಮುದ್ರದ ಜಾಗ್ಯ ಅಮೃತವನ್ನು ಕೈಗೂಡಿಕೊಟ್ಟು ನಂಬಿರುವಂತ ಕುಟುಂಬಕ್ಕೆ ಯಾವುದೇ ರೀತಿಯ ಲೋಪದೋಷ ಬರದ ಹಾಗೆ ಉತ್ತರೋತ್ತರ ಅಭಿವೃದ್ಧಿ ಒಂದು ತನಗೆ. ನಿನ್ನಪ್ಪ ಪಾತ್ರಿಯ? ನಿನ್ನಪ್ಪ ಪೇತ್ರೆಯಲ್ಲಿರುವುದಾ? ಕರ್ಮ. ಶ್ರೀಕಾಂತ, ಏನೋ ಇದು ವೈಭವ? ನಿನ್ನ ಜೀವನ ಎಲ್ಲವೂ ಸುಖಾಂಗವಾಗಿ ನಡೀತಾ ಉಂಟು ಎನ್ನುವಂತ ತೀರ್ಮಾನಕ್ಕೆ ಬಂದ್ಯೋ? ನಿನ್ನ ಹಾಗೆ ಇದು ಬಂದು ನಿಂತು ನಿನ್ನ ಹೊಗೆ ಕಾಣುವುದಕ್ಕೆ ಅಂದು ಬೇರೆ ಒಂದು ಬೇರೆ ಪೆಟ್ಟು ತಿಂದು ಓಡಿ ಹೋದ ಕೊಡಿ. ಬಂದಿರಲ್ಲ ಚಂದವಾಯಿತು. ಆವತ್ತು ಬೇರೆಯಾಗಿ ಬಂದು ನನ್ನಿಂದ ಪೆಟ್ಟನ್ನ ತಿಂದುಕೊಂಡು ಹೋದವರು ನೀವು. ಯಾರು ಇವರು? ಆವತ್ತು ಇವರು ಬ್ಯಾರಿಯಾಗಿ ಬಂದದ್ದ? ಬೇರೆ ಅಲ್ಲ, ಬೇರೆಯಾಗಿ. ಹಾಗೆ ಇವತ್ತು ಒಟ್ಟಾಗಿ ಬಂದಿದ್ದೀರಲ್ಲ, ಇಬ್ಬರಿಗೂ ಸೇರಿಸಿ ಕೊಡ್ತೇನೆ. ಏನು ಸೇರಿಸಿ ಕೊಡುದಿಲ್ಲ? ಸಿದ್ಧಿನಂತೆ ಬಂದು ನನ್ನ ಮಂದವದಿಯ ಕೇಳು ಸಲ್ಲ. ಅಂದೆ ನಿನ್ನ ಕಡೆಗೆ ಜೇಡ ಇಂದು ತೀರಿಬೇಕು. ನೀನೇನು ಸಾಯ್ತೀನಿ ನನ್ನನ್ನು ಕೊಂಡಾಗ್ತಿದ್ಯಲ್ಲ ನೀನು. ದೊಡ್ಡ ಕುಡಿ ಮರ್ಯಾರ ಈಗ ಇನ್ನು ಮುಂದೆ ನೋಡ್ಬೇಡ. ಒಡಿ ಮಗ ಬಿಡಬೇಡ ಅವನ್ನ. ಪಾಪಿ ಮಗನೇ.
ಮನೆಯಲ್ಲಿ ಗಣಹೋಮ ವಾಸ್ತು ಪೂಜೆ ನಡೆಯುತ್ತಿರುವಂತಹ ಮನೆಯಲ್ಲಿ ಮಾರಣ ಹೋಮ ನಡೆಸುವುದಕ್ಕೆ ಮುಂದಾದಂತಹ ನೀಚ ಗ್ರಹಗಳು ಯಾರು ಅಂತ ನೋಡಿದ್ರೆ ಓಹೋ ನೀವು ವಿಕ್ರಮವನ್ನು ಮೆರೆಸುವುದಕ್ಕೆ ಬೇಕಾಗಿ ಇಲ್ಲಿಯವರೆಗೆ ಬಂದದಿದ್ರೆ ತಪ್ಪಲ್ಲ. ಅದು ಯಾರತ್ರ ಅಂತಿಲ್ವಾ, ಇವರ ಹತ್ರ ಎಲ್ಲ ನಿಮ್ಮ ವಿಕ್ರಮವ ಮೆರೆಸುವ ಮನಸ್ಸಿದ್ರೆ ಅದಕ್ಕಿದ್ದದ್ದು ಅವರಲ್ಲ ನಾನು. ಮಾತಾಡುವಾಗ ಪೆಟ್ಟು ಮಾಡಬಾರ್ದು, ಪೆಟ್ಟು ಮಾಡುವಾಗ ಸಗಣಿ ಮಂಗ ಅಜರಾಮರವು ಈ ಸ್ನೇಹ ಚಿರನೂತನದ ಶುಭ ಸ್ನೇಹ, ಚಿರನೂತನದ ಶುಭ ಸ್ನೇಹ. ಇಲ್ಲಿಲ್ಲ ಭೇದದ ಭಾವ, ಎಲ್ಲರನ್ನೂ ಕಾವನು ದೇವ. ಅಜರಾಮರವು ಈ ಸ್ನೇಹ ಚಿರನೂತನದ ಶುಭ ಸ್ನೇಹ. ಬಂದೆಯ എന്നോടല വാരിതി ചന്ദ്ര ಬಂದೆಯ എന്നോടല ವಾರಿಧಿ ಚಂದ್ರಮನೆ ಸಕಾಲದಲ್ಲಿ ನೀ ಚಂದ್ರಮನೆ ನೀ ಸಕಾಲದಲ್ಲಿ ಇಂದು ಯನಗಿ ಧರೆಯ ನಾಗವು ಎಂದು ನೋಡಿದ, ಇಂದು ಯನಗಿ ಧರೆಯ ನಾಗವು ಎಂದು ನೋಡಿದ. ಇಂದು ಯನಗಿದರೆ ಏನಾಗವೋ ಎಂದು ನೋಡಿದ. ಶ್ರೀಕಾಂತ ಬಂದೆಯ ನನ್ನ ಬದುಕಿನ ವಾರಿದಿಯೋಪಾದಿಯಲ್ಲಿ ಚಂದ್ರಮನೋಪಾದಿಯಲ್ಲಿ ಕಷ್ಟ ಕಾಲದಲ್ಲಿ ನೆನೆಯದೇ ಇದ್ರೂ ಕೂಡ ಬಂದು ನಮ್ಮನ್ನ ಕಾಪಾಡಿದವ ನೀನು ಬಂದೆ ಅಂತಾದ್ರೆ ನನ್ನ ಬದುಕಿನಲ್ಲಿ ಅದಕ್ಕಿಂತ ಸಂತೋಷಕರವಾದಂತಹ ವಿಷಯ ಬೇರೆ ಇರ್ಲಿಕ್ಕುಂಟ. ನೀನು ಎಲ್ಲಿ ಇರ್ತೀಯೋ, ನಮ್ಮನ್ನೆಲ್ಲವರನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತೀಯೋ ಅದುವೇ ನನಗೆ ನಾಲ್ಕು ಸಮಾನ ಎನ್ನುವುದಕ್ಕೆ ಅನುಮಾನ ಇಲ್ಲವೇ ಇಲ್ಲ. ಹಾಗಾಗಿ ನೀನು ಬಂದದ್ದು ಬಹಳ ಸಂತೋಷವಾಯಿತು. ಗೆಳೆಯ ನೀನಿರುವಲ್ಲಿಯೇ ಮಮ್ಮ ನಿಲಯ ತತ್ತೋಂದದಿ ಕುತ ತೈ 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 ದಿನ ತತ್ತೋಂದದಿ ಕುತಾರೆ. ಗೆಳೆಯ ಓ ಗೆಳೆಯ 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 ನೀನಿರುವಲ್ಲಿಯೇ ಮಮ ನಿಲಯ. ಓ ಗೆಳೆಯ ನೀನಿರುವಲ್ಲಿಯೇ ಮಮ ನಿಲಯ, ನೀನಿರುವಲ್ಲಿಯೇ ಮಮ ನಿಲಯ. ಜೊತೆಗಿರುವೆನು ಆದರೂ ಪ್ರಳಯ, ಜೊತೆಗಿರುವೆನು ಆದರೂ ಪ್ರಳಯ. ಓ ಗೆಳೆಯ ಓ ಗೆಳೆಯ ತಿಳಿಯುತ್ತ ಬಂದೆನು ನಿನ್ನಿರವನು ನಾಯ್, ತಿಳಿಯುತ್ತ ಬಂದೆನು ನಿನ್ನಿರವನು ನಾಯ್, ತಿಳಿಯುತ್ತ ಬಂದೆನು ನಿನ್ನಿರವನು ನಾಯ್. ಬಳಿ ಇರುವೆನು ಕೆಲ ಕಾಲವು ಕೇಳು, ಬಳಿ ಇರುವೆನು ಕೆಲ ಕಾಲವು ಕೇಳು.
ಆತ್ಮೀಯ ಶ್ರೀಕಾಂತ, ವಿಜಯ. ನಿಜವಾದ ಸ್ನೇಹಿತರು ನಾವಿದ್ದೇವೆ. ಹಾ. ಸ್ನೇಹಿತರ ಮಧ್ಯೆ ಧನ್ಯವಾದ ಕ್ಷಮೆ ಎನ್ನುವಂತಹ ಮಾತಿಗೆ ಅರ್ಥ ಉಂಟಾ ಕೇಳ್ತೇನೆ. ನಾವಿಬ್ಬರದ್ದು ಹಾ. ದೇಹ ಬೇರೆ ಆದ್ರೂ ಕೂಡ ಮನಸ್ಸು ಒಂದೇ ಎಂಬ ತೆರದಲ್ಲಿ ಇದುವರೆಗೆ ಜೀವನವನ್ನು ಮಾಡಿದವರು ನಾವಿದ್ದೇವೆ. ಹೌದು. ಯಾಕೋ ಏನು ಒಮ್ಮಿಂದೊಮ್ಮೆಲೆ ಹಾ. ನಿನ್ನ ನೆನಪಾಯ್ತು. ಹಾ. ಯಾಕೋ ಒಂದು ರೀತಿಯ ಕಳವಳ, ನನ್ನೊಳಗೆ ತಳಮಳ. ಹಾ. ಅದಕ್ಕೆ ಹೇಳುವುದು ಒಳಮನಸ್ಸು ಅಂತ ಕಾಣ್ತದೆ. ಹಾ. ನಿನ್ನನ್ನು ನೋಡಬೇಕು ಅಂತ ನಾನು ಯೋಚಿಸಿದಾಗ, ನಿನ್ನ ಕುರಿತಾಗಿ ವಾರ್ತೆಯನ್ನು ಕಲೆ ಹಾಕಿದಾಗ ಹಾ. ನಾನು ತಿಳ್ಕೊಂಡದ್ದು ಈ ಪ್ರಾಚೀನ ಭವನದಲ್ಲಿ ನಿನ್ನದ್ದು ನವೀನವಾದಂತಹ ಗೃಹ ಪ್ರವೇಶ ನಡೀತಾ ಉಂಟು ಹೌದು. ಎನ್ನುವುದನ್ನು ತಿಳಿದವ ನಾನಿದ್ದೇನೆ. ಹಾ. ತಿಳಿದು ಸಂತೋಷದಲ್ಲಿ ನಿನ್ನ ಜೊತೆಗೆ ಭಾಗಿಯಾಗಬೇಕು ಎನ್ನುವಂತ ಉದ್ದೇಶದಿಂದ ಹಾ. ಓಡೋಡಿ ಬಂದವ ನಾನಿದ್ದೇನೆ. ಸರಿ. ಮತ್ತೆ ಉಪಕಾರ ಯಾಕೆ ಕೇಳ್ತೀಯ ಗೆಳೆಯ? ಹಾ. ದೇಹದಲ್ಲಿ ಹಸ್ತಗಳು, ಲೋಚನದಿ ರೆಪ್ಪೆಗಳು, ಕಾರ್ಯಗೈಯುವ ತೆರ. ಯಾವಾತ ಗೆಳೆಯನಿಗೆ ಕಷ್ಟ ಬಂದು ಉಪಚರಿಸುತ್ತಾನೋ, ಸಹಕಾರಿಯಾಗುತ್ತಾನೋ, ಅವನೇ ನಿಜವಾದ ಆಪ್ತಮಿತ್ರ ಅಂತ ಹೇಳಿದ್ರು. ಸ್ನೇಹವೆಂಬುದು ಅಮೂರ್ತ ಕಲ್ಪನೆಗಳ ಸಾಕಾರ. ಸ್ನೇಹಿಸುವ ಕಂಗಳ ಕನಸುಗಳಿಗೆ ಇದೊಂದು ಸುಂದರ ಆಕಾರ. ಈ ಸ್ನೇಹ ನಮ್ಮಿಬ್ಬರ ಬದುಕಿಗೆ ವಿಸ್ತಾರ. ಕೆಲವರಿಗೆ ಇದನ್ನು ಪಡೆಯಲಾಗದ ಬೇಸರ, ಆನೋ ಬಹಳಷ್ಟು ಕಾಲ ಸಹಿಸಿಕೊಳ್ಳಲಾಗದ ಕಷ್ಟಕರ. ಮನ ನೊಂದತ್ತವರು ಬಹಳಷ್ಟು ದೂರ ದೂರ. ಕಾರಣ ಅವರ ನಡುವೆ ಇರುವ ಸಾವಿರ ಅಂತರ. ಆದರೂ ಈ ಸ್ನೇಹ ಅಪಾನ ಮಧು ಮಧುರ. ಇದು ಅಜರ ಅಮರ ನಿತ್ಯ ನಿರಂತರ. ಏನ್ ಮಾತಾಡ್ಬಿಟ್ಟೆ ಮಗ? ಆತ್ಮೀಯ, ನಿನಗೆ ಕಷ್ಟ ಬಂತು ಅಂತ ನಾನಲ್ಲಿ ಹೇಳಬೇಕಾದಂತ ಅಗತ್ಯ ಇಲ್ಲ. ನಮ್ಮಿಬ್ಬರ ಬಾಂಧವ್ಯವೇ ಹಾಗೆ. ಜೊತೆಗೆ ಇಲ್ಲಿವರೆಗೆ ಬಂದದ್ದು ಹೌದು, ನಿನ್ನನ್ನು ಕಂಡದ್ದು ಹೌದು. ನನ್ನ ಅಂತರಂಗವನ್ನ ನಿನ್ನ ಮುಂದೆ ಸ್ಪಷ್ಟವಾಗಿ ತೆರೆದಿರಿಸ್ತೇನೆ, ಕೇಳು. ಹೇಳು. ನೀನು ಎಲ್ಲಿಯೇ ಇರು, ನಾನು ಎಲ್ಲಿಯೇ ಇರಲಿ, ನೀನು ಎಲ್ಲಿಯೇ ಇದ್ದರೂ ಇದು ನನ್ನ ಮನೆ. ನಾನು ಎಲ್ಲಿಯೇ ಹೋದರೂ ಈ ಕ್ಷೇತ್ರ ನನಗೆ ಮನೆಯೇ. ಇದನ್ನ ಬಿಟ್ಟು ಮತ್ತೊಂದು ಯೋಚಿಸುವುದಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಮುಂದೆ ಏನು ಎನ್ನುವುದಕ್ಕಿಂತ ಏನೇ ಸಂಪಾದಿಸಿದ್ದಿದ್ರು, ಏನೇ ಇಲ್ಲಿವರೆಗೆ ಬಂದು ನಿಂತದ್ದಿದ್ರು, ಅದು ಈ ಕ್ಷೇತ್ರದಿಂದ ಎನ್ನುವ ನೆನಪು ಸ್ಪಷ್ಟವಾಗಿದೆ. ಹಾಗಾಗಿ ಯಾವ ಕಾಲಕ್ಕೂ ಕರೆದರೂ ಬರುವುದಕ್ಕೆ ನಾನು ಸಿದ್ಧನಿದ್ದೇನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಗೆಳೆಯ, ಅಂತರಂಗದ ಮಾತು ನನ್ನ ಕೇಳ್ತೀಯ? ಹೇಳು. ನೀನು ನನ್ನ ಗೆಳೆಯ. ನೀನು ಎಲ್ಲಿ ಇರ್ತೀಯೋ ಅದು ನನ್ನ ನಿಲಯ. ನಾನು ಜೊತೆಗಿದ್ದಾಗ ಆಗಿ ಹೋಗಲಿ ಪ್ರಳಯ. ಭಯ ನಿನಗೆ ಬೇಡಯ್ಯ, ನಾನಿದ್ದೇನೆ. ಹೆದರುವುದೇ ಇಲ್ಲ. ಯಾಕೆ ಎಲ್ಲರೂ ಹೋಗ್ತಾರಲ್ಲ, ಇದಕ್ಕೆ ಯಾಕೆ ಸುಮ್ಮನೆ ನೀವೊಂದು ಆಯ್ತು ಮಾರ. ನೀವೊಂದ ರಗಳೆ ಕೊಡ್ಲಿಕ್ಕೆ ಬರುವುದು. ಎಲ್ಲಿ ಸಾಹಿತ್ಯ? ನೀನು ಒಳ್ಳೆ ಆನೆ ಬೆಳ್ಕೊಂಡಾಗೆ ಬೆಳ್ಕೊಂಡಿದ್ದಾನೆ ಕಳ್ ನನ್ ಮಗ. ಆನೆಗೆ ಉಪದ್ರ ಇರುವೇದೆ. ಮಾತಾಡ್ತಾನೆ ಮತ್ತೆ ಸಣ್ಣ ಸಂಧಿ ಎಳಿತಾನೆ ಹಿಡ್ಕೊಂಡು. ಏನ್ ಬೇರೆ ಬೇರೆ ಮಾಡ್ತೀಯ ನಾವು ಮಗ? ನೀನು ಬರುವುದು ಒಂದು ಗಳಿಗೆ ತಡ ಆಗ್ತಿದ್ರೆ ನನ್ನ ಮಾನ ಹೋಗ್ತಿತ್ತು ಮಗ, ಮಾನ ಹೋಗ್ತಿತ್ತು. ಸ್ವಲ್ಪ ಸಮಯಕ್ಕೆ ನನ್ನ ಶೀಲ ಹೋಗ್ತಿತ್ತು ಮಗ. ಅದು ಎಲ್ಲುಂಟದೆ? ಓ, ಅದು ಶೀಲದಲ್ಲಿ ಉಂಟು. ನೀನು ಬಂದು ನನ್ನ ಮಾನ ಉಳಿಸಿದೆ ಪಕ್ಕ. ಪಕ್ಕನೆ ಬಂದು ನನ್ನ ಮಾನ ಉಳಿಸಿ ಪಕ್ಕನೆ ಬಂದ. ಅದೇ ನಾನೇನ್ ಹೇಳಿದ್ದು? ಪಕ್ ಬಂದ ಅಂದ್ರೆ ಪೊಕ್ ಬಂದ ಅಂತ ಹೇಳಿಲ್ಲ. ತೊಂದ್ರೆ ಇಲ್ಲ, ಅಷ್ಟೇ ನಮ್ಮೊಳಗೆ ಅಲ್ಲ. ಹೌದು. ಹೌದಾ ಪಕ್ಕ? ಶ್ರೀಕಾಂತ, ಯಾರಪ್ಪ ಈ ಪುಣ್ಯಾತ್ಮ? ಕಷ್ಟ ಕಾಲಕ್ಕೆ ಸರಿಯಾಗಿ ಬಂದು ನಮಗೊದಗಿದಂತ ಕಷ್ಟವನ್ನು ದೂರ ಮಾಡಿದ್ದಾನೆ. ಕಷ್ಟ ಕಾಲದಲ್ಲಿ ಒದಗುವಂತ ಮನೋಧರ್ಮ ಉಂಟಲ್ಲ, ದೇವರನ್ನು ಉತ್ತರೋತ್ತರ ಅಭಿವೃದ್ಧಿ ಹೊಂದುವಂತೆ ಅನುಗ್ರಹಿಸಲಿ ಅವನಿಗೆ. ಯಾರಪ್ಪ ಇವನು? ಮಾವ, ಓ, ಯಾರು ಎನ್ನುವ ಹಾಗೆ ಕೇಳಿದ್ರು ಉಳಿದವರ ಬಗ್ಗೆ ಸಾಮಾನ್ಯವಾಗಿ ನಾವು ಹೇಳಬಹುದು ಇಂಥವನು ಅಂತ. ಆದ್ರೆ ಇವನ ಬಗ್ಗೆ ಹೇಳಬೇಕು ಅಂತಾದ್ರೆ ಕೇವಲ ಒಂದು ನಾಲಿಗೆಯಿಂದ ಹೇಳುವುದು ಅಸಾಧ್ಯ. ಯಾಕೆಂದ್ರೆ ಅವನ ಸಾಧನೆ ಎನ್ನುವಂಥದ್ದು ಅಳತೆಗೂ ಮೀರಿ ಮಿಕ್ಕಿ ಮಾಡಿದ ಸಾಧನೆ ಎನ್ನುವಂಥದ್ದು ಉಂಟು. ಹಾಗಾಗಿ ಅಳತೆಗಿಂತ ಮೀರೋಯ್ತಾ ಅಂದ್ರೆ ಅಷ್ಟು ಸಾಧಿಸಿದ್ದಾನೆ. ಅಂತಹ ಇವನ ವಿಶೇಷತೆಯನ್ನ ಹೇಳುವುದಕ್ಕೆ ಶಬ್ದಗಳು ಸಾಲುವುದಿಲ್ಲ. ಸರಿ, ಆದರೂ ಒಂದು ಕಿರು ಪರಿಚಯವನ್ನ ನಿಮಗೆಲ್ಲವರಿಗೂ ಇವನ ಬಗ್ಗೆ ಮಾಡಿಕೊಡ್ತೇನೆ. ಹೇಳಲೇಬೇಕು, ಕೇಳಲೇಬೇಕು. ಕಿರು ಪರಿಚಯ ಹೇಳಿ. ಕಿರು ಪರಿಚಯ. ಇವ ಸಾಮಾನ್ಯದವ ಅಂತ ತಿಳಿಯಬೇಡಿ. ನನ್ನ ಗೆಳೆ ಅಂದ್ರೆ ಅಸಾಮಾನ್ಯರು. ಅಸಾಮಾನ್ಯ ಅಂದ್ರೆ ಇವನ್ ಇರುವಿಕೆಯಲ್ಲಿ ಯಾವ್ಯಾವ ವಿಶೇಷತೆ ಉಂಟು ಗೊತ್ತುಂಟ?
ಅವನ ಸ್ನೇಹದ ಬಂಧನದಲ್ಲಿ ನನ್ನನ್ನ ಬಂಧಿಸಿದ ಕಾರಣಕ್ಕಾಗಿ ನಮ್ಮಿಬ್ಬರ ನಡುವೆ ಇರುವುದು ಸ್ನೇಹದ ಬಂಧನ. ಜೊತೆಗೆ ಎಲ್ಲವರ ಮಧ್ಯೆ ಇವತ್ತು ಇದ್ದ ಎನ್ನುವ ಕಾರಣಕ್ಕಾಗಿ ನಮ್ಮೆಲ್ಲವರ ಪಾಲಿಗೆ ಈ ಹೊತ್ತೇ ದೀಪಾವಳಿ. ಜೊತೆಗೆ ನಮ್ಮೆಲ್ಲವರ ಜೊತೆಗೆ ಇರ್ತಾನೆ ಯಾವತ್ತು ಅಂತಾದ್ರೆ ಪ್ರತಿ ದಿನವೂ ನಮಗಾಗುತ್ತದೆ ಅದುವೇ ಹಬ್ಬ. ಇವ ಎಲ್ಲಿಯೇ ಹೋಗ್ಲಿ, ಯಾರ ಮಧ್ಯದಲ್ಲಿಯೇ ಇರಲಿ, ತನ್ನ ವ್ಯಕ್ತಿತ್ವದ ಮೂಲಕವಾಗಿ ತನ್ನ ಅಸ್ತಿತ್ವವನ್ನ ಅಲ್ಲಿಯೇ ಪ್ರಕಟಪಡಿಸ್ತಾನೆ ಎನ್ನುವ ಕಾರಣಕ್ಕಾಗಿ ಇವನಿಗೆ ಎಲ್ಲರೂ ಹೇಳುವುದು ಯಜಮಾನ. ಹೌದು, ನಾವಿಬ್ಬರೂ ಸೇರಿ ಹೊರಟಾಗ ಯಾವುದೇ ಕಾರ್ಯದಲ್ಲೂ ಅಪಜಯವನ್ನ ಕಂಡವರು ನಾವಲ್ವೇ ಅಲ್ಲ. ಹಾಗಾಗಿ ನಮ್ಮಿಬ್ಬರನ್ನ ಕಂಡಾಗ ಹೇಳುವುದು ಎಲ್ಲವೂ ಇವರಿಬ್ಬರು ದಿಗ್ಗಜರು ಎನ್ನುವ ಹಾಗೆ. ಹೌದು. ಜೊತೆಗೆ ನಾನು ನನ್ನಂಥವನು ಕಷ್ಟ ಕಾಲದಲ್ಲಿರುವಂತಹ ಸಂದರ್ಭದಲ್ಲಿ ಬಂದು ಸಹಾಯ ಮಾಡುವ ಕಾರಣಕ್ಕಾಗಿ ಇವನೇ ನನ್ನ ನಿಜವಾದ ಆಪ್ತ ಮಿತ್ರ. ಹಾಗಲ್ಲ, ಎಲ್ಲೆಲ್ಲೋ ಸಿಗುವುದಿಲ್ಲ. ಇವೊಬ್ಬ ಕೋಟಿಗೊಬ್ಬ ಅಲ್ವಾ? ಇವ ನಿನ್ನ ಆಪುದ ಮಿತ್ರ. ಆಪ್ತ ಅಲ್ಲ, ಆಪ್ತ ಮಿತ್ರ. ಆಪ್ತ ಮಿತ್ರ ಇಲ್ಲಿ ರಕ್ಷಣೆ ಮಾಡಿದೆ ಎಂಬಲ್ಲಿ ಆಪ್ತ ರಕ್ಷಕನೂ ಹೌದು, ಖಂಡಿತ ಹೌದು, ಅನುಮಾನವೇ ಇಲ್ಲ. ಸಾಹಸ ಶಿವನೂ ಹೌದು. ನೀನೆಂತ ಮೊಟ್ಟೆ ಇಡ್ಲಿಕ್ಕೆ ನೀನು ನನ್ನನ್ನು ಹೊಗಳಿಬೇಕಾದ ಉದ್ದೇಶ ಇಲ್ಲ ಗೆಳೆಯ. ಹೊಗಳಿದ್ದಲ್ಲ, ಇದ್ದಿದ್ದನ್ನು ಹೇಳು. ನಾನ್ ಇಲ್ಲಿವರೆಗೆ ಬಂದದ್ದು ಯಾಕೆ ಗೊತ್ತಾ? ಯಾಕೋ ನನಗೆ ಬೇಸರ ಆಯ್ತು. ನಿನ್ನ ಜೊತೆಗೆ ಬಂದು ನಿನ್ನ ಶುಭ ಸಂದರ್ಭದಲ್ಲಿ ನಾನು ಪಾಲ್ಗೊಂಡು ಒಂದು 10 ದಿವಸ ಹಾಯಾಗಿ ಇಲ್ಲಿ ಇದ್ದು ಹೋಗ್ಬೇಕು ಅಂತ ಬಂದಿದ್ದೇನೆ. ಆದ್ರೂ ಒಂದು, ನೀನು ಹೇಳಿದಾಗ 10 ದಿವಸಕ್ಕೆಲ್ಲ ಬಿಡುವ ಅಲ್ಲ ನಾನು. ಮತ್ತೆ ನೀನು ಯಾವತ್ತೂ ನಮ್ಮೊಟ್ಟಿಗೆ ಇರಬೇಕು ಎನ್ನುವ ಹಾಗೆ ಬಯಸಿದವ. ಈಗಂತೂ ಇಲ್ಲಿಯವರೆಗೆ ಬಂದಿದ್ದೀಯಲ್ಲ, ಗೊತ್ತಲ್ಲ ನಿನಗೆ ಎಷ್ಟು ದಿವಸ ಉಳಿಬೇಕು ಅಂತ ಅನಿಸಿತ್ತು, 10 ದಿವಸ ಉಳಿ. ಅಮ್ಮ, ಪುಣ್ಯಾತ್ಮ ಬಂದದ್ದೇನೋ ಹೌದು. ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರೆ 10 ದಿವಸ ನಮ್ಮನೇಲೆ ಇರ್ತಾರಂತೆ. ಹೆಣ್ಮಕ್ಳಿದ್ದ ಮನೆ, ಹೆಣ್ಮಕ್ಳಿದ್ದ ಮನೆ ಬಹಳ ಜಾಗ್ರತೆ ಬೇಕು. ಕೋಡ ಶಂಭು ಗೋರಿ ಬಪ್ಪರಿ ಹೀಗೆ ಗೊತ್ತಾಗುದಿಲ್ಲ ಮಗನೇ. ಗೆಳೆಯ, ನೀನೇನೋ 10 ದಿವಸ ಇದ್ದು ಹೋಗು ಅಂತ ಹೇಳಬಹುದು. ಅವರೊಳಗೆ ಯೋಚಿಸ್ತಾ ಇದ್ದಾರೆ. ಪ್ರಾಯ ಸಮರ್ಥ ಹುಡುಗ ಇವ. ನಮ್ಮ ಮನೆಯಲ್ಲಿಯೂ ಪ್ರಾಯಕ್ಕೆ ಬಂದ 2 ಹೆಣ್ಮಕ್ಕಳಿದ್ದಾರೆ. ಇವ ಇಲ್ಲೇ ಇದ್ದದ್ದೇ ಹೋದು ಅಂತ ಆದ್ರೂ ಮುಂದಿನ ಸ್ಥಿತಿಗತಿಗಳು ಏನು ಅಂತ ಅವರು ಯೋಚಿಸ್ತಾ ಇದ್ದಾರೆ. ಮಾತಾಡಿದ ಅವನಿಗೆ ಯಾಕೆ ಗೊತ್ತಾಯ್ತು? ಅಂದ್ರೆ ನೀವು ಅದು ಮನಸ್ಸಲ್ಲಿ ಅಂದ್ಕೊಂಡಿದ್ದ, ಮನಸ್ಸಲ್ಲಿ ಅಂದುಕೊಂಡದ್ದನ್ನ ಇವ್ರು ಹೇಳ್ತಾರೆ ಅಂತ ಆದ್ರೆ ಅವನ ವಿಶೇಷತೆ ಏನು? ಅವ ವಿಶೇಷವಾಗಿ ಇನ್ನೊಬ್ಬರ ಮನೋಸ್ಥಿತಿಯನ್ನ ಅಳೆಯುವ, ತಿಳಿಯುವ, ಓದುವಂತಹ ಕಲೆಯನ್ನ ಕರಗತ ಮಾಡಿಕೊಂಡ ಮನಃಶಾಸ್ತ್ರಜ್ಞವ. ನೀವ ಹಾಗಾದ್ರೆ ಅಜ್ಜಿ ಮನಸ್ಸಲ್ಲಿ ಏನುಂಟು ಅಂತ ಹೇಳಿ ನೋಡುವ. ಹೇಳ, ಇವ್ ನನ್ನ ಬಜ್ಜಿದ ಊಟ ತಿನ್ಲಿಕ್ಕೆ ಕಾಯ್ತಾ ಇದ್ದಾನೆ. ಹೇಳೋರು ದಿನ ನಿಗಂಟು ಮಾಡಿ ಇವನಿಗೆ. ಅದಲ್ಲ, ಹಾಗಾದ್ರೆ ಎಲ್ಲರೂ ಸಂತೋಷವಾಗಿ ಇಲ್ಲೇ ಉಳಿಯಬೇಕು ಅಂತ ಆಯ್ತು. ಉಳಿಯಬೇಕು ಅಂತ ಆದ್ರೆ ಏನಾದ್ರು ನಿಬಂಧನೆ ಅನ್ನೋದು ಉಂಟು. ಹಾಗಾದ್ರೆ ಎಲ್ಲ ಬರೀ ಈಗ ನಾವೆಲ್ಲ ಇಲ್ಲಿ ಉಳಿತೇವೆ, ನಿಮ್ ಕತೆ ಅಂತ ಹೇಳಿ. ನಾ ಎಲ್ಲಿಗೆ ಹೋಗುದು? ನೀವು ಇಲ್ಲಿ ಇದು ನನ್ನ ಮನೆ ಅಲ್ವೇನೋ? ಮನೆ ಅಲ್ವೇನು? ಯಜಮಾನರವರು ಇವರು ಉಳಿತ್ರ ಎಲ್ಲವರು ಇಲ್ಲಿಯೇ ಇರಬೇಕು ಅಂತ ಆದ್ರೆ ಒಂದು ನಿಬಂಧನೆ ಅನ್ನುವುದುಂಟು. ಅಲ್ಲಿ ಕಾಣ್ತಾ ಇದೆಯಲ್ಲ ಮೇಲ್ಮಹಡಿ, ತೆಂಕಣದಿ ಗೋಚರಿಸುವ ಮೇಲಂಕಣವನಿವೆನಿತು ಮಾತ್ರಕ್ಕೂ ಅಂಕೆ ಮೀರುತ ಹೋಗುವುದನುಚಿತ ಘೋರ ದುರಿತಗಳು ಶಂಕೆ ಇಲ್ಲದೆ ಬಗವು ವಿಘ್ನ ಪರಂಪರೆಗಳು ಅದಕ್ಕಾಗಿ ನುಡಿಯುವೆ ಶಂಕರನ ಪದದಾಣೆ ನುಡಿಯುವೆ ಎಚ್ಚರವೋ. ಎಲ್ಲರೂ ಸಹ ಈ ಭವನದಲ್ಲೇ ಇರಬೇಕು ಅಂತಿದ್ರ ಒಂದು ನಿಬಂಧನೆ ಅನ್ನುವುದು ಉಂಟು. ನೀವು ಹೇಳಿದ ಮಾತನ್ನ ನಾವು ಕೇಳಬೇಕು. ನನ್ನ ಮಾತನ್ನ ಯಾರೂ ಮೀರುವ ಹಾಗಿಲ್ಲ. ಹೇಳಿ ಸ್ವಾಮಿ. ಕಟ್ಟೆಚ್ಚರಿಕೆಯ ನುಡಿ. ಕಟ್ಟೆಚ್ಚರಿಕೆಯ ನುಡಿ ನೀ ಹೇಳಿದ ಹಾಗೆ. ಓ, ಅಲ್ಲಿ ಕಾಣ್ತಾ ಇದೆಯಲ್ಲ ಮೇಲ್ಮಹಡಿ. ಆ ಕಡೆ ಹೌದು, ದಕ್ಷಿಣ ಭಾಗದಲ್ಲಿ. ದಕ್ಷಿಣ ಭಾಗದಲ್ಲಿ ಯಾರೂ ಆ ಮೇಲ್ಮಹಡಿಗೆ ಹೋಗಬಾರದು ಸ್ವಾಮಿ. ಹೋಗಬಾರದು ಅಂತ ಹೇಳಿದ್ರೆ ಆಗುದಿಲ್ಲ. ನಾವೆಲ್ಲ ಈಗಿನ ಕಾಲದ ಯುವಕರು ಕುತೂಹಲ ಒಡೆದು ಹೋಗಬೇಕು ಅನ್ನುವ ಮನಸ್ಸಾದ್ರೆ ತಪ್ಪಲ್ಲ. ಯಾಕೆ ಹೋಗಬಾರದು ಅಂತ ಹೇಳ್ಬೇಕು. ಅದು ವಿಷಯ. ಹೋಗಬಾರ್ದು ಹೇಳುವುದಲ್ಲಿ ವಿಷಯ ಮುಗಿದಿಲ್ಲ. ಯಾಕೆ ಹೋಗಬಾರ್ದು ಅಂತದ್ ಏನು ಉಂಟಲ್ಲಿ ಹೇಳಲೇಬೇಕಾ? ಮತ್ತೆ ಯಾಕೆ ಮತ್ತೆ ನನ್ನ ಮಾತು ಕೇಳಬೇಕು ಅಂದ್ರೆ ನೀವು ಸರಿ ಹೇಳ್ತಾ ಇದ್ದೀನಿ. ಎಲ್ಲವರ ಆಲಿಸಿ ಕೇಳಿ, ನಿಶಬ್ದರಾಗ್ರಿ ಎಲ್ಲವರು, ಯಾರು ಮಾತಾಡ್ಲಿಕ್ಕೆ. ಮೌನಾಚರಣೆ.
ಸಾಮಾನ್ಯ ಮೌನವಾಗಿರ್ಬೇಕು. ಮೌನಾಚರಣೆ ಅಂತ ಯಾರು ಸತ್ತಿದ್ದಾರೆ ಇಲ್ಲಿ? ಮೌನವಾಗಿರಬೇಕು ಅಂತ ಆಲಿಸಿ ಕೇಳಬೇಕು ಅಂತ. ಆಯ್ತು ಸ್ವಾಮಿ. ಸಾಮಾನ್ಯ 200 ವರ್ಷಗಳ ಹಿಂದೆ ಹಿಂದೆ ಗಂಧರ್ವಗಿರಿಯ ಮಹಾರಾಜ ಹಾ. ರಾಜ ರಾಜೇಂದ್ರ ಭೂಪಾಲ ಹಾ ತುಳುನಾಡಿನ ಮೇಲೆ ಗಂಡೆತ್ತಿ ಹೋದ. ಸರಿ ಅಲ್ಲಿಯ ಮಹಾರಾಜನಿಗೆ ಇವನಿಗೂ ಹ್ಮ್. ಘನಘೋರ ಯುದ್ಧವೇ ಸಂಭವಿಸಿತು. ಸರಿ ಯಾರಿಗೂ ಜಯವಾಗಲಿಲ್ಲ, ಸೋಲಾಗಲಿಲ್ಲ. ಹ್ಮ್ ಇಬ್ಬರು ಮಿತ್ರರಾದರು. ಒಳ್ಳೇದು. ಆ ವೇಳೆಯಲ್ಲಿ ಹಾ. ಆ ನಾಡಿನಲ್ಲಿ ಒಂದು ನಾಟ್ಯಗಾರ್ತಿಯನ್ನ ಕಂಡ. ಹ್ಮ್ ಆ ನಾಟ್ಯಗಾರ್ತಿ ನನ್ನವಳಾಗಬೇಕು, ನನ್ನ ನಾಡಿಗಾಗಿ ಬರಬೇಕು ಅಂತ ಕೇಳಿಕೊಂಡ. ಅವನಲ್ಲಿ ಕೇಳಿದ, ಆ ಮಹಾರಾಜ ಅವಳನ್ನು ಕಳುಹಿಸಿಕೊಟ್ಟ. ಒಪ್ಪಿದೆ, ಕಳುಹಿಸಿ ಕೊಟ್ಟ. ಆ ಬಳಿಕ ಹಾ. ಆ ನಾಟ್ಯಗಾರ್ತಿಗೆ ಒಬ್ಬ ಪ್ರಿಯಕರ ಇದ್ದ. ಮೊದಲೇ ಮೊದಲೇನು ಹಾ. ಅವನ ಹೆಸರು ನಟರಾಜ ಅನ್ನುವುದಾಗಿ. ಹ್ಮ್. ಹಾಗಾಗಿ ಹ್ಮ್. ಆತ ಯಾರಿಗೂ ತಿಳಿಯದ ಹಾಗೆ ಹಾ. ಆ ಗಂಧರ್ವರಿಗಾಗಿ ಹೋದ. ಇವಳಲ್ಲಿ ಇದ್ದಾಳೆ ಅಂತೇಳಿ ಇದ್ದಾಳೆಂಬುದಾಗಿ ಹಾ. ಅಲ್ಲಿ ಹೋಗಿ ಆಶ್ರಯವನ್ನ ಪಡೆದ. ಸರಿ ಒಂದು ದಿವಸ ದುರ್ಗಾಷ್ಟಮಿ ದಿವಸದಂದು ಆ ವೇಳೆಯಲ್ಲಿ ಅವರಿಬ್ಬರ ನಾಟ್ಯ ಪ್ರದರ್ಶನ. ಸರಿ ಆ ನಾಟ್ಯ ನೋಡಿದಂತಹ ಮಹಾರಾಜ ಅಸಭ್ಯವಾದಂತಹ ವರ್ತನೆ ಕಂಡಾಕ್ಷಣ ಹಾ ಆ ನಟರಾಜನನ್ನ ಹಾ. ತನ್ನ ಖಡ್ಗದಿಂದ ಅಲ್ಲಿಯೇ ಕಡಿದು ಬಂದ. ಅಯ್ಯಪ್ಪೋ ಎಂತ ಕ್ರೂರಿ ಅವ. ಆ, ಆಮೇಲೆ ಹಾಗೆ ಆ ನಾಟ್ಯಗಾರ್ತಿಯನ್ನ ಹಾ ತೈಲವನ್ನ ಸುರಿದು ಹಾ. ಬೆಂಕಿಯಿಂದ ಸುಟ್ಟು ಕೊಂದ. ಅಯ್ಯೋ ಆಮೇಲೆ ಆಮೇಲೆ ಆ ನಾಟ್ಯಗಾರ್ತಿ ಹಾ ಸತ್ತರೂ ಸಹ ಹಾ. ಪ್ರೇತಾತ್ಮವಾಗಿ ಹಾ. ಅವನನ್ನ ಕಾಡುವುದಕ್ಕೆ ಪ್ರಾರಂಭಿಸಿದರು. ಕಾಡ್ಲಿಕ್ಕೆ ಶುರು ಮಾಡಿದ್ದು. ಹೌದು. ಆಮೇಲೆ ಅಂತೂ ಅವಳಿಂದ ದೂರವಾಗಬೇಕು ಎಂಬ ಕಾರಣಕ್ಕಾಗಿ ಮಹಾಮಂತ್ರವಾದಿಯನ್ನು ಕರೆತಂದು ಆ ಪ್ರೇತಾತ್ಮವನ್ನು ದಿಗ್ಬಂಧನವನ್ನು ಮಾಡಿ ಅದು ದಕ್ಷಿಣ ದಿಕ್ಕಿನಲ್ಲಿ ಆ ಕೋಣೆಯಲ್ಲಿ ದಿಗ್ಬಂಧನ ಮಾಡಿಟ್ಟಿದ್ದಾರೆ. ಹೌದಾ? ಹೌದು. ನಮ್ಗೆ ಅದೆಲ್ಲ ತಲೆ ಬಿಸಿ. ಯಾವ ಕಾರಣಕ್ಕೂ ಯಾರೋ ಹೋಗಬಾರದು. ಅದೇ ಕೋಣೆಯಲ್ಲಿಟ್ಟಂತ ಕೆಟ್ಟ ಮಂತ್ರವಾದಿ ಯಾರವ? ಅಲ್ಲಿ ಶಿಲಾಶಾಸನದಲ್ಲಿ ಬರೆಯಲ್ಪಟ್ಟ ವಿಷಯ ಉಂಟು, ಓದು. ದೇವನಾಗರ ಲಿಪಿಯಲ್ಲಿ ಉಂಟದು. ದೇವನಾಗರ ಲಿಪಿ. ಹಾಗಾಗಿ ಕಟ್ಟೆಚ್ಚರ, ಯಾರೂ ಆ ಕೋಣೆಗೆ ಹೋಗಬಾರದು. ನನ್ನ ಮಾತು ತಿಳಿದಿದೆ ಅಂತಾದ್ರೆ ನಿಮಗೆ ಆಪತ್ತು. ಅವಳ ಆ ನಾಟ್ಯಗಾತಿಯ ಹೆಸರು ಹ, ಆ ನಾಟ್ಯಗಾರ್ತಿಯ ಹೆಸರು ಅದೇ ಅವಳು ಅವಳೇ ನಾಗವಲ್ಲಿ. ಅವಳೇ ನಾಗವಲ್ಲಿ. ಯಾರೂ ಹೋಗಬಾರದು, ಯಾರೂ